ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಗುರುಸಿದ್ದಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ದಿದ್ದಿಗೆ ಮಂಜಣ್ಣರವರ ವಯೋನಿವೃತ್ತಿ ಹಿನ್ನೆಲೆಯಿಂದ ಗುರುಸಿದ್ದಾಪುರ ಗ್ರಾಮದ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಮುಖ್ಯೋಪಾಧ್ಯಾಯರ ಮಂಜಣ್ಣರವರು ಇವರುಗಳ ಸೇವಾ ಅವಧಿಯಲ್ಲಿ ಇಸಿಒ ಆಗಿ, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಇನ್ನೂ ಮುಂತಾದ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆಲಮೂರ್ತಿ, ಬಿಆರ್ಸಿ ಆಲಪ್ಪ, ಶಿಕ್ಷಕರಾದ ಗೋಡೆ ಬಸವರಾಜ್, ಶಿಕ್ಷಕರಾದ ಮಾಂತೇಶ್, ಶಿಕ್ಷಕರಾದ ಸತೀಶ್, ಸಿದ್ಲಿಂಗಪ್ಪ, ನಾಗಪ್ಪ, ಇನ್ನು ಮುಂತಾದ ಶಿಕ್ಷಕರು, ಶಿಕ್ಷಕಿಯರು, ಮುಖ್ಯ ಶಿಕ್ಷಕರಾದ ದಿದ್ದಿಗೆ ಮಂಜಣ್ಣರವರ ಕುಟುಂಬ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕರಾದ ದಿದ್ದಿಗೆ ಮಂಜಣ್ಣರವರು ಸನ್ಮಾನವನ್ನು ಸ್ವೀಕರಿಸಿ ನಂತರ ಬೀಳ್ಕೊಡುಗೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮಣ್ಣಿನಲ್ಲಿ ಬೆಳೆದೆ ಮತ್ತೆ ಅದೇ ಮಣ್ಣಿಗೆ ಹೋಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಒಡನಾಟವನ್ನು ಇಟ್ಕೊಳ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು. ಈಗ ಇಷ್ಟೊತ್ತಿಗೂ ನನಗೆ ಭಾಳಷ್ಟು ಜನ ನನ್ನ ಒಡನಾಟಗಳು ಹೇಳ್ಕೊಂಡಿಲ್ಲ. ಅದಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಂತ ಹೇಳಿದರೆ ಮೋಡ ದಿನ ಹೋಗ್ತಾ ಇರ್ತದೆ, ಮೇಲೆ ಹೋಗ್ತಾ ಇರುತ್ತೆ, ಒಂದು ಬರ್ತಾ ಇದೆ. ಆದರೆ ಎಲ್ಲ ಮೋಡಗಳು ಸುರಿಯೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಳಗಿನ ಒಂದು ಪರಿಸರ. ಆ ಪರಿಸರ ಅಟ್ಯಾಚ್ ಆದಾಗ ಮಾತ್ರ ಅದು ಮಳೆಯಾಗಿ ಬದಲಾವಣೆಯನ್ನು ಹಾಕಿ ಇದು ಬಹಳ ವಿಪರ್ಯಾಸವಾಗುತ್ತೆ. ಯಾವ ಅಡೆತಡೆ ಇಲ್ಲದೆ ತನ್ನ ಪಾಡಿಗೆ ತಾನು ಹೋಗ್ತಕ್ಕಂಥ ಮೋಡ ಮಳೆಯಾಗಿ ಬೀಳಲಿಕ್ಕೆ ಅಂತ ಹೇಳಿದರೆ ಅದು ಪರಿಸರ. ಹಾಗಾಗಿ ಇವತ್ತು ಈ ಮಠದಲ್ಲಿ ನನ್ನನ್ನು ಗುರುತಿಸಬೇಕು, ನನಗೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದರೆ ಈ ಪರಿಸರ, ಆ ಪರಿಸರ ನಾನು ಮೋಡವಾಗಿ ಇರ್ತಕ್ಕಂಥ ನನ್ನನ್ನು ಗುರುತಿಸ್ಬಿಟ್ಟು ಇಲ್ಲಿಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ಚಂದ್ರಣ್ಣವರು, ನಮ್ಮ ಜೆ.ಸಿ. ರೆಡ್ಡಿ ಬ್ರದರ್ ಅವರು, ಅದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ BO ಸಾಹೇಬರು ಕೂಡ ಹೇಳಿದರು. ಅವರು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಾಗ ನಾನು ಸಹ ಶಿಕ್ಷಕರಾಗಿ ಅದೇ ಜಾಗದಲ್ಲಿ ಕೆಲಸ ಮಾಡ್ತೀನಿ. ಅವತ್ತಿಗೂ ಅವರು ಈ ಜಗಳೂರು ತಾಲೂಕಿನಲ್ಲಿ ಅವತ್ತು ಕೆಲಸ ಮಾಡಿದರೆ ಇವತ್ತು ಕೂಡ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನನ್ನ ಒಂದು ಹೆಮ್ಮೆಯ ವಿಚಾರ. ನಾನು ಈ ಶಾಲೆಗೆ ಒಂದು ಸೇವೆಯನ್ನು ಸಲ್ಲಿಸಕ್ಕೆ ಬಂದಾಗ ಇಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಈ ಪ್ರೌಢಶಾಲೆಯನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಆಗಿನ ಸಂದರ್ಭದಲ್ಲಿ ಈಗ ದಿವಂಗತರಾಗಿರ್ತಕ್ಕಂಥ ಬಸಪ್ಪ ಸರ್ ಅವರು, MLA ಬಸಪ್ಪನವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಪ್ಪ, ನೀನು ಊರಿನ ಪಕ್ಕದವನು, ಇಲ್ಲಿ ಒಂದು ಪ್ರೌಢಶಾಲೆಯನ್ನು ಮಾಡಬೇಕು, ಇಲ್ಲಿ ನಿನ್ನ ಪಕ್ಕದ ಪರಿಸರದವನಾಗಿರೋದ್ರಿಂದ ನೀನು ಎಲ್ಲ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳಿದರು. ಅದಕ್ಕೆ ಈ ಊರಿನ ಜನ ಸಪೋರ್ಟನ್ನು ಕೊಟ್ಟರು. ಹಾಗಾಗಿ ಪ್ರೌಢಶಾಲೆಯನ್ನು ಮಾಡಿದ್ವಿ. ಅವತ್ತಿನವರೆಗೂ 96 ಇಸ್ವಿವರೆಗೂ ಈ ಊರಿನಲ್ಲಿ ಒಬ್ಬರು ಕೂಡ ಕೆಲಸಕ್ಕೆ ಹೋಗಲಿಲ್ಲ. ಇದು ಸತ್ಯವಾದಂಥ ವಿಚಾರ. ಸುಮಾರು 100 ಹುಡುಗರು ಇವತ್ತು ಕೆಲಸದಲ್ಲಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅವರದೇ ಆಗಿರ್ತಕ್ಕಂಥ ವೃತ್ತಿಯನ್ನು ಇವತ್ತು ಕೈಗೊಂಡಿದ್ದಾರೆ. ಒಳ್ಳೆಯದಾಗಿದೆ. ಚೌಡೇಶ್ವರಿ ಒಂದು ಆಶೀರ್ವಾದ ಎಲ್ಲಿಗೂ ಕೂಡ ಇದೆ. ಅದಕ್ಕೆ ಭಾಳ ಮುಖ್ಯವಾಗಿ ನಾನು ಈ ಶಾಲೆಗೆ ಬಂದಮೇಲೆ ಭಾಳಷ್ಟು ಜನ ಹೋಗಿದ್ದಾರೆ. ನಾನು ಹಿಂದೆ 96ರಲ್ಲಿ ಬಂದಾಗಿಂದ ಭಾಳಷ್ಟು ಜನ ಹೋಗಿದ್ದಾರೆ. ಒಡನಾಟನೇ ಇತ್ತು. ನಾನು ಕಚೇರಿಯಲ್ಲಿ ಇದ್ದಲ್ಲ, ಅವಾಗೆಲ್ಲರೂ ಬರ್ತಾಯಿದ್ದೆ, ಕೆಲಸಕ್ಕೆ ಬರ್ತಾಯಿದ್ದೆ.